ಸಚಿವ ಸಂಪುಟ ರಚನೆಯಾದ ಬಳಿಕ ಶಾಸಕರಲ್ಲಿ ಅಸಮಾಧಾನ ವ್ಯಕ್ತವಾಗುವುದು ಸಹಜ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದಂತ ಅವರು, ಸರ್ಕಾರ ರಚನೆಯಾದಾಗ ಹಿರಿಯರು ಮತ್ತು ಕಿರಿಯರನ್ನ ಒಳಗೊಂಡಂತೆ ಸಂಪುಟ ರಚನೆಯನ್ನ ಮಾಡಲಾಗುತ್ತದೆ. ಎಲ್ಲರಿಗೂ ಸಚಿವ ಸ್ಥಾನ ನೀಡಲು ಸಾಧ್ಯವಾಗದಂತಹ ಕಾರಣ ಸ್ಥಾನ ಸಿಗದಂತಹ ಶಾಸಕರಲ್ಲಿ ಅಸಮಾಧಾನ ಉಂಟಾಗುವುದು ಎಲ್ಲಾ ಪಕ್ಷಗಳಲ್ಲಿಯೂ ಸಾಮಾನ್ಯ. ಯಾವುದೇ ಹಿರಿಯ ನಾಯಕರನ್ನ ಕೈಬಿಟ್ಟಿಲ್ಲ. ಸಚಿವ ಸ್ಥಾನ ಸಿಗದವರಿಗೆ ಅಸಮಾಧಾನ ಆಗುವುದು ಸಹಜ. ಎಲ್ಲವೂ ಸರಿಯಾಗಲಿದೆ. ಹೈಕಮಾಂಡ್ ಈ ವಿಚಾರವನ್ನ ಬಗೆಹರಿಸಲಿದೆ ಎಂದು ಯತೀಂದ್ರ ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ವೇಳೆ ತಮ್ಮ ತಂದೆ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗಿದ್ದ ವಿಚಾರಕ್ಕೂ ಯತೀಂದ್ರ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಅಸಮಾಧಾನ ಇಲ್ಲ. ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಶುಭಾಶಯವನ್ನ ಕೋರಲು ಆಗಮಿಸಿದ್ದರು. ನೂತನ ಸಚಿವರು ಬಂದು ಶುಭಾಶಯವನ್ನ ಕೋರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಮುಸ್ಲಿಂ ಸಮುದಾಯದ 3 ಸಚಿವ ಸ್ಥಾನವನ್ನ ನೀಡಲಾಗಿದೆ. ಎಲ್ಲಾ ಸಮುದಾಯಗಳಿಗೂ ಏಕಕಾಲದಲ್ಲಿ ಸಚಿವ ಸ್ಥಾನ ನೀಡಲು ಸಾಧ್ಯವಿಲ್ಲ. ಎಲ್ಲಾ ಸಮುದಾಯಗಳನ್ನು ಸರಿದೂಗಿಸುವಂತಹ ಪ್ರಯತ್ನ ಮಾಡಲಾಗಿದೆ ಎಂದು ಯತೀಂದ್ರ ಹೇಳಿದ್ದಾರೆ. ಇನ್ನು 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯದಿಂದ ನಿವೃತ್ತಿಯಾದರೂ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರೆದು ಕಾಂಗ್ರೆಸ್ ಪರ ಪ್ರಚಾರ ಮಾಡುವುದಾಗಿ ಹೇಳಿದ್ದಾರೆ ಎಂದು ಯತೀಂದ್ರ ತಿಳಿಸಿದ್ದಾರೆ. ಸಮಾಜದಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾಕೆ ಈ ಸರಿ ಬಾರಿ ನಾವು ಮುಸ್ಲಿಂ ಸಮುದಾಯದ 3 ಜನಕ್ಕೆ ಕೊಟ್ಟಿದ್ದೀವಿ. ಕುರುಬರಿಗೂ ಕೂಡ ನಾವು ಈ ಸರಿ ನಾನು ಮತ್ತೆ ಬೈರತಿ ಸುರೇಶ್ ಅವರು ಈ ಭಾಗದಲ್ಲಿ ಸಚಿವ ಸ್ಥಾನ ಸಿಗದೆ ಇರ್ಬೋದು, ಬಟ್ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಡೋಕೆ ಇನ್ನೂ ಬೇಕಾದ ಸ್ಥಾನಮಾನಗಳಿವೆ, ಇನ್ನೂ ಬೇಕಾದಷ್ಟು ಸ್ಥಾನಮಾನಗಳಿವೆ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಕೆ. ಸೊ ಎಲ್ಲಾನು ಕೂಡ ಇನ್ನೂ ಸ್ಥಾನಮಾನಗಳಿವೆ. ಸೊ ಅದ್ರಗೆಲ್ಲ ನಾವು ಪ್ರಾತಿನಿಧ್ಯ ಕೊಡ್ತೇವೆ. ಇರೋದು 34 ಸಚಿವ ಸ್ಥಾನಗಳಲ್ಲಿ. ಅಲ್ಲಿ ಎಲ್ಲ ನೀವು ಸಮುದಾಯದ ಪ್ರಾತಿನಿಧ್ಯನೂ ಕೊಡಬೇಕು, ಪ್ರಾದೇಶಿಕ ಪ್ರಾತಿನಿಧ್ಯನೂ ಕೊಡಬೇಕು, ಹೊಸ ಮುಖಗಳನ್ನು ಸೇರಿಸಬೇಕು. ಸೊ ಹಾಗಾಗಿ 100% ಪ್ರಾತಿನಿಧ್ಯ ಯಾವ ಸರ್ಕಾರಕ್ಕೂ ಕೊಡೋದಕ್ಕಾಗೋದಿಲ್ಲ. ಕೆಲವು ಕೈ ಬಿಟ್ಟೇ ಬಿಡುತ್ತೆ. ಸೊ ಆದರೂ ಕೂಡ ನಾವು ಆದಷ್ಟು ಬ್ಯಾಲೆನ್ಸ್ ಮಾಡಿದ್ದೀವಿ, ಎಲ್ಲ ಕೂಡ ಸಮತೋಲನ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಯಾರು ರಾಜೀನಾಮೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಅವರು ನಿವೃತ್ತಿ ಅಂದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಏನ್ ಪರಿಣಾಮ ಬೀರ್ಬೋದು ಸರ್? ಏನ್ ಪರಿಣಾಮ ಬರುತ್ತೆ? ಏನು ಪರಿಣಾಮ ಬೀರೋದಿಲ್ಲ. ತಂದೆಯವರು ಮೊದಲೇ ಕೂಡ ಹೇಳಿದ್ರು 2028 ಎಲೆಕ್ಷನ್ ನಾನು ನಿಲ್ಲೋದಿಲ್ಲ ಅಂತ ಹೇಳಿ. ಅದು ಕಳೆದ ಬಾರಿ ಚುನಾವಣೆ ನಿಂತಾಗ್ಲೂ ಹೇಳಿದ್ರು. ನಂತರ ಈಗ ರಾಜೀನಾಮೆ ಕೊಡ್ಬೇಕಾದ್ರೂ ಹೇಳಿದ್ರು. ಸೊ ಮೊನ್ನೆ ಫಂಕ್ಷನ್ಲ್ಲೂ ಕೂಡ ಹೇಳಿದ್ದಾರೆ. ಸೊ ಅವ್ರ ನಿಲುವಿನಲ್ಲಿ ಹೊಸದೇನು ಬದಲಾವಣೆ ಏನಿಲ್ಲ. ಸೊ ಆದರೆ ಅವ್ರು ಏನು ಹೇಳಿದ್ದಾರೆ, ನಾನು ಚುನಾವಣಾ ರಾಜಕೀಯದಲ್ಲಿ ಇಲ್ಲದೆ ಹೋದರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾನೆ, ಮತ್ತು ಯಾರು ಸಮಾಜದಲ್ಲಿ ದನಿ ಇರಲ್ಲ ಅಂಥವ್ರ ಪರವಾಗಿ ದನಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.